ಈ ಪ್ರಕಾರವಾಗಿ ಸರ್ವೇಶ್ವರ ಸರ್ವನಿಯಾಮಕ ಭಗವಾನ್ ಶಂಕರನು ಅವನ ಮೇಲೆ ಅನುಗ್ರಹಿಸುವನು. ಅವನನ್ನು ಅನುಗ್ರಹಿಸಿ ನಿಶ್ಚಲ ಸಮಾಧಿಯನ್ನು ನೀಡುವನು. ತನ್ನ ಕುರಿತು ದಾಸ್ಯಭಾವದ ಫಲರೂಪಿ ಹಾಗೂ ಸೂರ್ಯಾದಿಗಳ ಕಾರ್ಯ ಮಾಡುವ ಎಲ್ಲಿಯೂ ತಡೆಯಿಲ್ಲದೆ ಶಕ್ತಿರೂಪಿ ಸಿದ್ಧಿಗಳನ್ನು ಕರುಣಿಸುವನು. ಜೊತೆಗೆ ಆ ಜಗದ್ಗುರು ಶಂಕರನು ಆ ಯತಿಗೆ ಬ್ರಹ್ಮದೇವರ ಆಯಸ್ಸು ಮುಗಿದರೂ ಕೂಡ ಪುನರಾವರ್ತಿಯಿಂದ ದೂರ ಉಳಿಯುವ ಪರಮ ಮುಕ್ತಿಯನ್ನು ಕೊಡುವನು. ಆದ್ದರಿಂದ ಇದೇ ಸಮಿಷ್ಟವಂತ ಸಮಸ್ತ ಐಶ್ವರ್ಯದಿಂದ ಕೂಡಿದ ಪದವಾಗಿದೆ ಮತ್ತು ಇದೇ ಮೋಕ್ಷದ ರಾಜಮಾರ್ಗವಾಗಿದೆ ಎಂದು ವೇದಾಂತ ಶಾಸ್ತ್ರದ ನಿಶ್ಚಯವಾಗಿದೆ. ಯತಿಯು ಮರಣಸನ್ನವಾದಾಗ, ಶರೀರವು ಶೀತಲವಾದಾಗ ಅದೇ ಶ್ರೇಷ್ಠ ಸಂಪ್ರದಾಯವುಳ್ಳ ಇತರ ಯತಿಗಳು ಅನುಕೂಲತೆಯ ಭಾವನೆಯಿಂದ ಸುತ್ತಲೂ ನಿಂತಿರಬೇಕು. ಅವರೆಲ್ಲರೂ ಕ್ರಮವಾಗಿ ಪ್ರಣವ ಆದಿ ವಾಕ್ಯಗಳನ್ನು ಉಪದೇಶಿಸುತ್ತಾ ಅವುಗಳ ತಾತ್ಪರ್ಯವನ್ನು ಸಾವಧಾನವಾಗಿ ಸಂತೋಷದಿಂದ ಸ್ಪಷ್ಟವಾಗಿ ವರ್ಣಿಸುತ್ತಿರಲಿ. ಯತಿಯ ಪ್ರಾಣಗಳ ಲಯವಾಗುವ ತನಕ ನಿರ್ಗುಣ ಪರಮಜ್ಯೋತಿ ಸ್ವರೂಪ ಸದಾಶಿವನನ್ನು ನಿರಂತರವಾಗಿ ಅವನಿಗೆ ಜ್ಞಾಪಿಸುತ್ತಾ ಇರಬೇಕು. ಎಲ್ಲ ಯತಿಗಳ ಸಂಸ್ಕಾರ ಕ್ರಮವನ್ನು ಸಮಾನ ರೂಪದಿಂದ ಇಲ್ಲಿ ಹೇಳಲಾಗುತ್ತದೆ. ಸನ್ಯಾಸಿಯು ಎಲ್ಲ ಕರ್ಮಗಳನ್ನು ತ್ಯಾಗ ಮಾಡಿ ಭಗವಾನ್ ಶಿವನನ್ನು ಆಶ್ರಯಿಸಿರುತ್ತಾನೆ. ಆದ್ದರಿಂದ ಅವನ ಶರೀರದ ದಾಹ ಸಂಸ್ಕಾರ ಮಾಡುವುದಲ್ಲಿ ಅದು ಆಗದಿದ್ದಾಗಲೂ ಅವನು ದುರ್ಗತಿಯಾಗುವುದಿಲ್ಲ. ಸನ್ಯಾಸಿಯ ಶರೀರವನ್ನು ದೂಷಿತವಾಗಿಸುವ ರಾಜನ ರಾಜ್ಯವು ನಾಶವಾಗಿ ಹೋಗುತ್ತದೆ. ಅವನ ರಾಜ್ಯದಲ್ಲಿ ವಾಸಿಸುವ ಜನರು ಅತ್ಯಂತ ದುಃಖಿಗಳಾಗುತ್ತಾರೆ. ಅದಕ್ಕಾಗಿ ಆ ದೋಷವನ್ನು ಪರಿಹರಿಸಿಕೊಳ್ಳಲು ಶಾಂತಿಯ ವಿಧಾನವಾಗಿ ಹೇಳಲಾಗಿದೆ. ಆಗ ನಮ್ಮ ಹಿರಣ್ಯಾಯದಿಂದ ಹಿಡಿದು ನಮ್ಮ ಅಮಿವಕ್ತೇಭ್ಯ ವರೆಗಿನ ಮಂತ್ರವನ್ನು ವಿನೀತ ಚಿತ್ತರಾಗಿ ಜಪ ಮಾಡಬೇಕು. ಮತ್ತೆ ಓಂಕಾರದ ಜಪವನ್ನು ಮಾಡುತ್ತಾ ಮಣ್ಣಿನಿಂದ ದೇವ ಜನದ ಪೂರ್ತಿಯನ್ನು ಮಾಡಬೇಕು. ಮುನೀಶ್ವರರೇ, ಹೀಗೆ ಮಾಡುವುದರಿಂದ ಆ ದೋಷವು ಶಾಂತಿಯಾಗುತ್ತದೆ. ಪುತ್ರ ಅಥವಾ ಶಿಷ್ಯರು ಯತಿಯ ಶರೀರದ ಯಥೋಚಿತ್ತ ರೀತಿಯಿಂದ ಉತ್ತಮ ಸಂಸ್ಕಾರ ಮಾಡಬೇಕು. ಬ್ರಹ್ಮನ್, ನಾನು ಕೃಪಾಪೂರ್ವಕ ಸಂಸ್ಕಾರದ ವಿಧಿಯನ್ನು ಹೇಳುತ್ತಿದ್ದೇನೆ, ನಿಧಾನವಾಗಿ ಕೇಳಿ. ಮೊದಲಿಗೆ ಯತಿಯ ಶರೀರವನ್ನು ಶುದ್ಧ ಜಲದಿಂದ ಸ್ನಾನ ಮಾಡಿಸಿ ಪುಷ್ಪಾದಿಗಳಿಂದ ಅದನ್ನು ಪೂಜಿಸಬೇಕು. ಪೂಜೆಯ ವೇಳೆಯಲ್ಲಿ ಶ್ರೀ ರುದ್ರ ಸಂಬಂಧಿ ಚಮಕಾಧ್ಯಾಯ ಮತ್ತು ನಮಕಾಧ್ಯಾಯಗಳನ್ನು ಪಠಿಸುತ್ತಾ ರುದ್ರ ಸೂಕ್ತವನ್ನು ಉಚ್ಚರಿಸಬೇಕು. ಅವರ ಮುಂದೆ ಶಂಖವನ್ನು ಸ್ಥಾಪಿಸಿ ಶಂಖದ ಜಲದಿಂದ ಯತಿಯ ಶರೀರಕ್ಕೆ ಅಭಿಷೇಕ ಮಾಡಬೇಕು. ತಲೆಯ ಮೇಲೆ ಪುಷ್ಪವನ್ನಿಟ್ಟು ಪ್ರಣವದ ಮೂಲಕ ಮಾರ್ಜನ ಮಾಡಬೇಕು. ಮೊದಲಿನ ಕೋಪಿನಾದಿಗಳನ್ನು ತೆಗೆದು ಹೊಸದಾದ ಕೋಪಿನಾದಿಗಳನ್ನು ತೊಡಿಸಬೇಕು. ಮತ್ತೆ ವಿಧಿಪೂರ್ವಕ ಯತಿಯ ಸರ್ವಾಂಗಕ್ಕೆ ಭಸ್ಮವನ್ನು ಹಚ್ಚಬೇಕು. ವಿಧಿವತ್ ತ್ರಿಪುಂಡವನ್ನು ಹಚ್ಚಿ ಚಂದನದಿಂದ ತಿಲಕವನ್ನು ಮಾಡಬೇಕು. ಮತ್ತೆ ಹೂವುಗಳಿಂದ ಮಾಲೆಗಳಿಂದ ಶರೀರವನ್ನು ಅಲಂಕರಿಸಬೇಕು. ಎದೆ, ಕಂಠ, ತಲೆ, ತೋಳು, ಮಣಿಕಟ್ಟು, ಕಿವಿ ಇವುಗಳಲ್ಲಿ ಕ್ರಮವಾಗಿ ರುದ್ರಾಕ್ಷದ ಮಾಲೆಯ ಭೂಷಣಗಳನ್ನು ಮಂತ್ರೋಚ್ಚಾರಣ ಪೂರ್ವಕ ತೊಡಿಸಿ ಎಲ್ಲಾ ಅಂಗಗಳನ್ನು ಅಲಂಕರಿಸಬೇಕು. ಮತ್ತೆ ಧೂಪವನ್ನು ಹಾಕಿ ಆ ಶರೀರವನ್ನು ಎತ್ತಿ ವಿಮಾನದ ಮೇಲೆ ಕುಳ್ಳರಿಸಿ ಈಶಾನಾದಿ ಪಂಚ ಬ್ರಹ್ಮಮಯ ರಮಣೀಯ ರಥದಲ್ಲಿ ಸ್ಥಾಪಿಸಬೇಕು. ಮೊದಲು ಓಂಕಾರದಿಂದ ಕೂಡಿದ 5 ಸದ್ಯೋಚಾತಾದಿ ಬ್ರಹ್ಮ ಮಂತ್ರಗಳನ್ನು ಉಚ್ಚರಿಸಿ ಸುಗಂಧಿತ ಹೂವು ಮತ್ತು ಮಾಲೆಗಳಿಂದ ಆ ರಥವನ್ನು ಸಜ್ಜುಗೊಳಿಸಬೇಕು. ಮತ್ತೆ ನೃತ್ಯ, ವಾದ್ಯ, ಬ್ರಾಹ್ಮಣರ ವೇದ ಮಂತ್ರಗಳ ಘೋಷದೊಂದಿಗೆ ಗ್ರಾಮದ ಪ್ರದಕ್ಷಿಣೆ ಮಾಡಿಸಿ ಆ ಪ್ರೇತವನ್ನು ಊರ ಹೊರಗೆ ತೆಗೆದುಕೊಂಡು ಹೋಗಬೇಕು. ಅನಂತರ ಜೊತೆಗೆ ಹೋದ ಎಲ್ಲ ಯತಿಗಳು ಊರಿನ ಪೂರ್ವ ಅಥವಾ ಉತ್ತರ ದಿಕ್ಕಿನ ಪವಿತ್ರ ಸ್ಥಾನದಲ್ಲಿ
ಯಾವುದಾದರೂ ಪವಿತ್ರ ವೃಕ್ಷದ ಬಳಿಯಲ್ಲಿ ದೇವಯಜನವನ್ನು ಅಗೆಯಬೇಕು. ಅದರ ಉದ್ದ ಸನ್ಯಾಸಿಯ ದಂಡದಷ್ಟು ಇರಬೇಕು. ಮತ್ತೆ ಪ್ರಣವ ಹಾಗೂ ವ್ಯಾಹೃತಿ ಮಂತ್ರಗಳಿಂದ ಆ ಸ್ಥಾನವನ್ನು ಪ್ರೋಕ್ಷಿಸಿ ಅಲ್ಲಿ ಕ್ರಮವಾಗಿ ಶಮಿಯ ಪತ್ರಗಳನ್ನು ಮತ್ತು ಹೂಗಳನ್ನು ಹಾಸಬೇಕು. ಅದರ ಮೇಲೆ ಉತ್ತರಾಗ್ರವಾಗಿ ದರ್ಬೆಗಳನ್ನು ಹಾಸಿ ಅದರ ಮೇಲೆ ಯೋಗಪೀಠವನ್ನು ಇಡಬೇಕು. ಅದರ ಮೇಲೆ ದರ್ಬೆಗಳನ್ನು ಹಾಸಿ ಅದರ ಮೇಲೆ ಮೃಗಚರ್ಮವನ್ನು, ಅದರ ಮೇಲೆ ಬಟ್ಟೆಯನ್ನು ಹಾಸಿ ಪ್ರಣವ ಸಹಿತ ಸದ್ಯೋಜಾತಾದಿ 5 ಬ್ರಹ್ಮ ಮಂತ್ರಗಳನ್ನು ಪಠಿಸುತ್ತಾ ಪಂಚಗವ್ಯದಿಂದ ಆ ಶವವನ್ನು ಪ್ರೋಕ್ಷಿಸಬೇಕು. ಅನಂತರ ರುದ್ರ ಸೂಕ್ತ ಹಾಗೂ ಪ್ರಣವವನ್ನು ಉಚ್ಚರಿಸುತ್ತಾ ಶಂಕೋದಕದಿಂದ ಅದಕ್ಕೆ ಅಭಿಷೇಕ ಮಾಡಿ ಮಸ್ತಕದಲ್ಲಿ ಹೂವನ್ನಿಡಬೇಕು. ಅಲ್ಲಿಗೆ ಹೋದ ಶಿಷ್ಯರೇ ಆದಿ ಸಂಸ್ಕಾರ ಕರ್ತೃನು ಮೃತ ಯತಿಯ ಕುರಿತು ಅನುಕೂಲ ಭಾವವನ್ನರಿಸುತ್ತಾ ಶಿವನನ್ನು ಚಿಂತಿಸುತ್ತಾ ಇರಬೇಕು. ಅನಂತರ ಓಂಕಾರವನ್ನು ಜಪಿಸುತ್ತಾ ಸ್ವಸ್ತಿ ವಾಚನ ಮಾಡಿ ಆ ಶವವನ್ನು ಎತ್ತಿ ಹೊಂಡದೊಳಗೆ ಯೋಗಾಸನದ ಮೇಲೆ ಪೂರ್ವಾಭಿಮುಖವಾಗಿ ಕುಳ್ಳಿರಿಸಬೇಕು. ಮತ್ತೆ ಅದನ್ನು ಚಂದನ ಪುಷ್ಪಗಳಿಂದ ಅಲಂಕರಿಸಿ ಧೂಪ ಮತ್ತು ಗುಗ್ಗಳದಿಂದ ಸುಗಂಧಿತಗೊಳಿಸಬೇಕು. ಬಳಿಕ ವಿಷ್ಣು ಹವ್ಯಮಿದಂ ರಕ್ಷಸ್ವ ಹೀಗೆ ಹೇಳಿ ಅದರ ಬಲಗೈಗೆ ದಂಡವನ್ನು ಕೊಟ್ಟು ಈ ಮಂತ್ರವನ್ನು ಹೇಳಿ ಎಡಕೈಗೆ ನೀರಿಂದ ತುಂಬಿದ ಕಮಂಡಲವನ್ನು ಅರ್ಪಿಸಬೇಕು. ಪುನಃ ಬ್ರಹ್ಮ ಯಜ್ಞಾನಂ ಪ್ರತಂ ಈ ಮಂತ್ರದಿಂದ ಅದರ ಮಸ್ತಕವನ್ನು ಸ್ಪರ್ಶಿಸಿ 2 ಹುಬ್ಬುಗಳನ್ನು ಮುಟ್ಟಿ ರುದ್ರ ಸೂಕ್ತವನ್ನು ಜಪಿಸಬೇಕು. ಅನಂತರ ಮಾನೋ ಮಹಾಂತಮುತ ಇತ್ಯಾದಿ 4 ಮಂತ್ರಗಳನ್ನು ಪಠಿಸಿ ತೆಂಗಿನ ಕಾಯಿಯಿಂದ ಯತಿಯ ಶವದ ಮಸ್ತಕವನ್ನು ಭೇದಿಸಬೇಕು. ಬಳಿಕ ಆ ಹೊಂಡವನ್ನು ಮುಚ್ಚಿಡಬೇಕು. ಮತ್ತೆ ಆ ಸ್ಥಾನವನ್ನು ಸ್ಪರ್ಶಿಸಿ ಅನನ್ಯ ಚಿತ್ತದಿಂದ 5 ಬ್ರಹ್ಮ ಮಂತ್ರಗಳನ್ನು ಜಪಿಸಿದ ಬಳಿಕ ಯೋ ದೇವಾನಾಂ ಪ್ರತಂ ಪುರುಸ್ತಾತ್ ಇಲ್ಲಿಂದ ತಸ್ಯ ಪ್ರಕೃತಿ ಲೀನಸ್ಯ ಯಂ ಪರಬ್ರಹ್ಮಾಸ ಮಹೇಶ್ವರಃ ಹೊರಗಿನ ಮಹಾನಾರಾಯಣೋ ಉಪನಿಷತ್ತಿನ ಮಂತ್ರಗಳನ್ನು ಜಪ ಮಾಡಿ ಸಂಸಾರ ರೂಪಿ ರೋಗದ ಭೇಷಜನು, ಸರ್ವಜ್ಞನು, ಸ್ವತಂತ್ರನು, ಎಲ್ಲರ ಮೇಲೆ ಅನುಗ್ರಹವನ್ನು ತೋರುವವನು ಆದ ಉಮಾಸಹಿತ ಮಹಾದೇವನನ್ನು ಚಿಂತಿಸಿ ಪೂಜಿಸಬೇಕು. 1 ಹಸ್ತ ಎತ್ತರ, 2 ಹಸ್ತ ಉದ್ದ, ಅಗಲ 1 ಮಣ್ಣಿನ ಚೌಕಾರದ ಪೀಠವನ್ನು ನಿರ್ಮಿಸಬೇಕು. ಅದನ್ನು ಸಗಣಿಯಿಂದ ಸಾರಿಸಿ ಅದರ ಮಧ್ಯದಲ್ಲಿ ಉಮಾ ಮಹೇಶ್ವರನನ್ನು ಸ್ಥಾಪಿಸಬೇಕು. ಮತ್ತೆ ಗಂಧ, ಅಕ್ಷತೆ, ಸುಗಂಧ ಪುಷ್ಪ, ಬಿಲ್ವಪತ್ರೆ, ತುಳಸಿ ದಳಗಳಿಂದ ಅವರನ್ನು ಪೂಜಿಸಬೇಕು. ಪ್ರಣವದಿಂದ ಧೂಪ ದೀಪಗಳನ್ನು ಅರ್ಪಿಸಿ ಹಾಲು ಮತ್ತು ಹವಸ್ಯನ್ನು ನೈವೇದ್ಯ ಮಾಡಿ 5 ಬಾರಿ ಪ್ರದಕ್ಷಿಣೆ ಬಂದು ನಮಸ್ಕರಿಸಬೇಕು. ಅನಂತರ ಬಳಿಕ ದಿಶೆ ವಿದೇಶಗಳಿಗೆ ಕ್ರಮವಾಗಿ ಪ್ರಣವವನ್ನು ಉಚ್ಚರಿಸುತ್ತಾ ಓಂ ಬ್ರಹ್ಮಣೇ ನಮಃ ಈ ಮಂತ್ರದಿಂದ ಬ್ರಹ್ಮಭೂತ ಯತಿಗಾಗಿ ಶಂಖದಿಂದ 8 ಬಾರಿ ಆರ್ಘ್ಯವನ್ನು ಕೊಡಬೇಕು. ಹೀಗೆ 10 ದಿನಗಳವರೆಗೆ ಮಾಡುತ್ತಾ ಇರಬೇಕು. ಮುನಿಶ್ರೇಷ್ಠರೇ, ಹೀಗೆ ದಶಾಹದವರೆಗಿನ ವಿಧಿಯನ್ನು ನಿಮಗೆ ಹೇಳಲಾಯಿತು. ಇನ್ನು ಯತಿಗಳ ಏಕಾದಶಹದ ವಿಧಿಯನ್ನು ಕೇಳಿರಿ. ಅಧ್ಯಾಯ 20ರ ಮುಕ್ತಾಯ, 21ರ ಆರಂಭ. ಯತಿಯ ಏಕಾದಶ ವಿಧಿಯ ವರ್ಣನೆ. ಸ್ಕಂದನು ಹೇಳುತ್ತಾನೆ, ವಾಮದೇವರೇ, ಯತಿಯ 11ನೆಯ ದಿನ ಬಂದಾಗ ಹೇಳಿರುವ ವಿಧಿಯನ್ನು ನಾನು ನಿನ್ನ ಸ್ನೇಹದಿಂದಾಗಿ ವರ್ಣಿಸುವೆನು. ಮಣ್ಣಿನ ವೇದಿಯನ್ನು ನಿರ್ಮಿಸಿ ಅದನ್ನು ಪ್ರೋಕ್ಷಿಸಿ ಸಾರಿಸಬೇಕು. ಬಳಿಕ ಪುಣ್ಯಾವರ್ಚನ ಪೂರ್ವಕ ಪ್ರೋಕ್ಷಿಸಿ ಪಶ್ಚಿಮದಿಂದ ಹಿಡಿದು ಪೂರ್ವದ ಕಡೆಗೆ 5 ಮಂಡಲಗಳನ್ನು ರಚಿಸಿ ಶ್ರಾದ್ಧಾಕರ್ತೃವು ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಕಾರ್ಯವನ್ನು ಮಾಡಬೇಕು. ಪ್ರಾದೇಶ ಮಾತ್ರ ಉದ್ದ ಅಗಲ ಚೌಕಾಕಾರದ ಮಂಡಲವನ್ನು ಮಾಡಿ ಅದರ ಮಧ್ಯದಲ್ಲಿ ಬಿಂದು, ಅದರ ಮೇಲೆ ತ್ರಿಕೋಣ, ಅದರ ಮೇಲೆ ಷಟ್ಕೋಣ ಮಂಡಲ ಮತ್ತು ಅದರ ಮೇಲೆ
ವರ್ತೃಗಳ ಮಂಡಲವನ್ನು ಮಾಡಬೇಕು. ತನ್ನ ಇದಿರಿಗೆ ಶಂಖವನ್ನು ಸ್ಥಾಪಿಸಿ ಪೂಜೆಗಾಗಿ ತಿಳಿಸಿದ ಪದ್ಧತಿಯಂತೆ ಆಚಮನ, ಪ್ರಾಣಾಯಾಮ, ಸಂಕಲ್ಪ ಮಾಡಿ ಹಿಂದೆ ಹೇಳಿದ 5 ಅತಿವಾಹಿಕ ದೇವತೆಗಳ ದೇವೇಶ್ವರಿಗಳ ರೂಪದಲ್ಲಿ ಪೂಜಿಸಬೇಕು.